ಕಾಲೇಜ್ ಫಸ್ಟ್ ಡೇ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ, ಫುಲ್ ಖುಷಿ ಆಗ್ತಿದೆ. ಇಷ್ಟು ದಿನ 10th ಓದಿ ಸಾಕಾಗೋಗಿತ್ತು, ಓದೇ ಜೀವನ ಆಗ್ಬಿಟ್ಟಿತ್ತು. ಅದೇನು ಮುಂದೆ ಹಾಗಲ್ಲ, ಕಾಲೇಜಿಗೆ ಹೋಗಿ ಗ್ಯಾಂಗ್ ಕಟ್ಕೊಂಡು ಫುಲ್ ಸಿನಿಮಾ, ಪಾರ್ಕು, ಮಾಲು, ಮೋರ್ ಅಂತ ಸುತ್ತಾಡೋದು, ಎಂಜಾಯ್ ಮಾಡೋದು. ವಾವ್, ನೆನೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿದೆ. ಆ ಕಾಲೇಜ್ ಅಂದರೆ ಹಂಗಿರುತ್ತೆ, ಅಲ್ಲೋಡಾಡ್ಬೋದು, ಇಲ್ಲೋಡಾಡ್ಬೋದು, ಗ್ಯಾಂಗ್ ಕೊಟ್ಕೊಂಡು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಬೋದು ಅಂದ್ಕೊಂಡೆ. ಆದರೆ ಈ ಕಾಲೇಜು ಸ್ಕೂಲ್ ಥರನೇ ಬರೀ ಓದ್ತಾನೇ ಇರಬೇಕು. ಯಾಕಂದ್ರೆ ಬಂದ್ವೋ ಏನೋ ಈ ಕಾಲೇಜಿಗೆ. ಸ್ಕೂಲಲ್ಲೇ ಎಷ್ಟೋ ನೆಮ್ಮದಿ ಆಗಿದ್ವಿ. ಒಂದಿನ ಏನಾದರೂ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಕೂತು ಬಿಟ್ಕೊಂಡು ಹೋಗ್ಬಿಟ್ರೆ ನೀವೇನಾದರೂ ಓದಕ್ಕೆ ಬರ್ತೀರಾ, ಫ್ಯಾಷನ್ ಮಾಡೋಕ್ಕೆ ಬರ್ತೀರಾ ಅಂತ ಕ್ವೆಶನ್ ಮಾಡ್ತಾರೆ. ಯಾವಾಗ ನೋಡೋ ಅವ್ರಿಗೆ ಈ ಥರ ಜುಟ್ಟನ್ನ ಕಟ್ಬಿಟ್ಟು ಹೀಗೊಂದು ಚೂಡಿದಾರ ಹಾಕೊಂಡು ಹೋಗ್ಬಿಡ್ಬೇಕು. ಏನು ಪ್ಯಾಂಟ್ ಶರ್ಟ್ ಹಾಕೊಂಡೋದ್ರೆ ನಾವೇನು ಓದಲ್ವಾ, ಏನು ಕಾಲೇಜೋ ಏನೋ. ಅದು ಅಲ್ಲದೆ ಒಂದೇ ಒಂದಿನ ಫ್ರೆಂಡ್ಸ್ ಜೊತೆ ತಿರ್ಗಾಡೋಣ ಅಂತ ಹೋದರೆ ಅಟೆಂಡೆನ್ಸ್ ಆಗಲಿ ಕಳಿಸ್ಬಿಟ್ಟಿರ್ತಾರೆ ಮನೆಗೆ ಆ್ಯಬ್ಸೆಂಟ್ ಅಂತ. ನಮ್ಮ ಪೇರೆಂಟ್ಸು ಸರಿಯಾಗಿದ್ದಾರೆ, ಅವ್ರ ಥರನೇ. ಒಂದಿನ ಮಕ್ಕಳು ಎಲ್ಲೋ ತಿರ್ಗಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರಲಿ ಅನ್ನಲ್ಲ, ನಮ್ಮಮ್ಮ ಅಟೆಂಡೆನ್ಸ್ ಬಂದಿದ ತಕ್ಷಣ ಪರ್ಕೆ ಇಟ್ಕೊಂಡು ನಿಂತಿರ್ತಾರೆ ನಂಗೆ ಬಾರ್ಸೋಕ್ಕೆ. ಏನು ಜನ್ಮನ ಏನೋ, ಯಾವಾಗ ನೋಡು ಇದೇ ಆಯಿತು ನಂದು. ಸ್ಕೂಲಲ್ಲೇ ಎಷ್ಟೋ ನೆಮ್ಮದಿ ಆಗಿದೆ, ಅಲ್ಲೇ ಇರಬೇಕಿತ್ತು. ಯಾಕಂದ್ರೆ ಪಾಸ್ ಆದ್ನೋ ಏನೋ 10th. ಅದು ಅಲ್ಲದೆ ಒಬ್ಬರು ಲೆಕ್ಚರರ್ ಇರ್ತಾರೆ, ಇವತ್ತು ಮಾಡಿದ ಪಾಠ ನಾಳೆನೇ ಅವ್ರಿಗೆ ಓದ್ಕೊಂಡು ಬಂದ್ಬಿಡ್ಬೇಕು. ಅದು ಅಲ್ಲದೆ ಯಾವಾಗ ನನಗೆ ಕ್ವೆಶನ್ ಕೇಳ್ತಾಳೆ, ಅಮ್ಮಂಗೆ ಮಾಡೋಕ್ಕೆ ಬರೋ ಕೆಲಸ ಇಲ್ವೋ ಏನೋ, ಬೇಕನಾ ಗೆಟ್ ಅಪ್ ಆನ್ಸರ್ ಟು ದಿಸ್ ಕ್ವೆಶನ್ ಅಂತಾಳೆ. ಆನ್ಸರ್ ಬಂದರೆ ಹೇಳ್ಬೋದು ಗುರು, ಬರದೆ ಹೋದರೆ ಎಲ್ಲಿಂದ ಹೇಳೋದು? ಅಯ್ಯೋ, ನನ್ನ ಲೆಕ್ಚರರ್ಗೆ ಬೈತಿದ್ದೀನ. ಬೇಡಪ್ಪ, ಇನ್ ಕೇಸ್ ಏನಾದ್ರು ವಿದ್ಯಾ ಸರಸ್ವತಿ ದೇವ್ರು ಕೇಳಿಸ್ಕೊಂಡ್ರೆ, ನನಗೆ ವಿದ್ಯೆ ಕೊಡದೆ ಹೋದರೆ, ಆಮೇಲೆ ನಾನು ಫೇಲ್ ಆಗಿಬಿಟ್ರೆ, ನಮ್ಮ ಅಪ್ಪ ಅಮ್ಮ ನಂಗೆ ಮದುವೆ ಮಾಡಿಬಿಟ್ರೆ, ಆಮೇಲೆ ನನ್ನ ಪರಿಸ್ಥಿತಿ. ಅಯ್ಯೋ ಬೇಡ, ಹೆಂಗೋ ಕಷ್ಟನೋ ಸುಖನೋ ಈ ಅಮ್ಮನ ಜೊತೆನೇ ಹೊಡೆದಾಡ್ತೀನಿ. ಬಂದರೆ ಆನ್ಸರ್ ಹೇಳ್ತೀನಿ, ಬರದೆ ಹೋದ್ರೆ ಬೈಸ್ಕೊತೀನಿ. ಬೆಂಚ್ ಮೇಲೆ ನಿಲ್ಲಿಸ್ತಾಳೆ, ಎಲ್ಲರೂ ನಗ್ತಾರೆ, ನಕ್ಲಿ, ಇನ್ನೇನು ಮಾಡೋದು, ಅಷ್ಟೇ ನನ್ನ ಜೀವನ.